ಅಲ್ಪಸಂಖ್ಯಾತರಲ್ಲಿ ತಂದಿಟ್ಟು ತಮಾಷೆ ನೋಡೋದು ಅಂತಾರಲ್ಲ, ಹಾಗೆ ನಡೀತಾ ಇದೆ. ಅಲ್ಪಸಂಖ್ಯಾತರನ್ನ ಎಷ್ಟು ಈಸಿಯಾಗಿ ಮ್ಯಾನಿಪುಲೇಟ್ ಮಾಡ್ಬೋದಲ್ವಾ? ಯಾರು ಯಾರನ್ನ ಬೇಕಾದರೂ ಮ್ಯಾನಿಪುಲೇಟ್ ಮಾಡಬಹುದು. ಅವರು ಟಿಕೆಟ್ ಕೇಳಿದ್ದೆ ಅತಿ ದೊಡ್ಡ ತಪ್ಪಂತೆ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಯಾಕೆ ಟಿಕೆಟ್ ಕೇಳಿದ್ರು? ಅವರು MLC ಇದ್ರಲ್ಲ, ಅವ್ರು ಯಾಕೆ ಕೇಳಿದ್ರು? ಅವ್ರಿಗೆ ಟಿಕೆಟ್ ಕೊಡಿ ಅಂತ ಯಾಕೆ ಹೇಳಿದ್ರು? ಹೀಗಾಗಿ ಅವರು ಪಕ್ಷ ವಿರೋಧಿಗಳು. ಟಿಕೆಟ್ ಕೇಳೋದೇ ತಪ್ಪ? ಟಿಕೆಟ್ ಕೇಳೋದು ಮುಸಲ್ಮಾನರು ಅತಿ ದೊಡ್ಡ ತಪ್ಪ? ವಾಹ್, ಏನಿದು ಕಾಂಗ್ರೆಸ್ ಪಕ್ಷದಲ್ಲಿ ಹೊಸ ವರಸೆ? ಟಿಕೆಟ್ ಕೇಳಿದ್ದು ಪಕ್ಷ ವಿರೋಧಿ ಚಟುವಟಿಕೆ ಆಗೋಯ್ತಾ? ಹಾಗೆ ನೋಡಿದರೆ ಎಲೆಕ್ಷನ್ ಟೈಮಲ್ಲಿ ಬಂಡಾಯ ಅಭ್ಯರ್ಥಿಗಳಾಗಿ ಭಾಳಷ್ಟು ಜನ ಸ್ಪರ್ಧೆ ಮಾಡ್ತಾರೆ. ಒಂದೊಂದು ಕ್ಷೇತ್ರದಲ್ಲಿ 2-3 ಇರ್ತಾರೆ. ಅವರೆಲ್ಲರನ್ನೂ ಕೂಡ ನೀವು ಸಮಾಧಾನ ಮಾಡಿ ನಮ್ಮ ಪಕ್ಷಕ್ಕೆ ನೀವು ಕೆಲಸ ಮಾಡಿ ಅಂತ ಅವರನ್ನು ಮನವೊಲಿಸೋದು, ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು ಕ್ವೈಟ್ ಕಾಮನ್ ಈ ಎಲೆಕ್ಷನ್ ಪ್ರಾಸೆಸ್ನಲ್ಲಿ. ಹಾಗಂತ ಟಿಕೆಟ್ ಕೇಳಿದ್ರು ಅಂತ ಅವ್ರನ್ನ ಪಕ್ಷ ವಿರೋಧಿಗಳು ಅಂತ ಹೇಳೋದಿದೆಯಲ್ಲ, ಇದರ ಹಿಂದೆ ಇರುವಂತಹ ಆ ಮಾಸ್ಟರ್ ಮೈಂಡ್ ಯಾರು? ಇದರ ಹಿಂದೆ ಇರುವಂತಹ ಆ ಉದ್ದೇಶ ಏನು? ಏನದು ತಂದಿಕ್ಕಿ ತಮಾಷೆ ನೋಡೋದು, ಅಥವಾ ಇನ್ನೇನಾದರೂ ಬೇಸರ, ಅಥವಾ ಸೋತು ಬಿಡ್ತೀವಿ ಅನ್ನುವಂಥ ನಿರಾಸೆ ಅದೇನಾದರೂ ಹೆಚ್ಚಾಗ್ಬಿಟ್ಟಿದೆಯಾ? ಅವ್ರಿಗೆ ತಮ್ಮ ಪಕ್ಷದ ಒಳಗಿನ ಗುಪ್ತ ಮಾಹಿತಿಯ ಪ್ರಕಾರ ದಾವಣಗೆರೆ ದಕ್ಷಿಣದಲ್ಲಿ ಬೇರೆಯಾದ ರೀತಿಯಾದಂಥ ಫಲಿತಾಂಶ ಬರಲಿಕ್ಕಿದೆಯಾ? ಅದನ್ನು ಯಾರ್ದಾದ್ರೂ ಒಬ್ಬರು ತಲೆ ಕಟ್ಟಬೇಕಾಗಿದೆಯಾ? ಅದಕ್ಕೋಸ್ಕರ ಒಂದು ಹರಕೆ ಕುರಿನ ಹುಡುಕ್ತಾ ಇದ್ದಾರಾ? ಆ ಕುರಿ ಜಮೀರ್ ಅಹಮದ್ ಖಾನ? ಗೊತ್ತಿಲ್ಲಪ್ಪ. ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿಗಳಿದ್ದಾರೆ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಹಿರಿಯ ಪತ್ರಕರ್ತರು ಮತ್ತು ರಾಜಕೀಯ ವಿಶ್ಲೇಷಕರು ಆದಂತಹ ಸುಭಾಷ್ ಹುಗಾರ್ ಸರ್. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಬಿಜೆಪಿ ಪಕ್ಷದಿಂದ ವಕ್ತಾರರಾದಂಥ ಗೋವಿಂದರಾಜ್ ಜಾಯ್ನ್ ಆಗಿದ್ದಾರೆ, ತಮಗೆ ಸ್ವಾಗತ. JDS ಪಕ್ಷದಿಂದ ವಕ್ತಾರರಾದಂತಹ ಮಹೇಶ್ ಗೌಡ್ರು ಜಾಯ್ನ್ ಆಗಿದ್ದಾರೆ, ಮಹೇಶ್ ಗೌಡ್ರೆ ತಮಗೂ ಸ್ವಾಗತ. ಕಾಂಗ್ರೆಸ್ ವಕ್ತಾರರಾದಂತಹ ದರ್ಶನ್ ಜಾಯ್ನ್ ಆಗಿದ್ದಾರೆ, ದರ್ಶನ್ ತಮಗೂ ಸ್ವಾಗತ. ಮೊದಲನೇದಾಗಿ ದರ್ಶನ್, ದುಶ್ಮನ್ ಕಹಾ ಹೈ ಅಂದರೆ ಬಗಲ್ ಮೇ ಹೈ ಅನ್ನೋ ಡೈಲಾಗ್ ಎಸ್ಪೆಷಲಿ ಇವತ್ತು ನಿಮ್ಮ ಪಕ್ಷಕ್ಕೆ ತುಂಬ ಸೂಟ್ ಆಗುತ್ತೆ ಅಂತ ಅನಿಸುತ್ತೆ. ಅಲ್ಲ ಸರ್, ಒಂದು ಟಿಕೆಟ್ ಕೇಳಿದ್ದಕ್ಕೆ ಇಡೀ ಪ್ರಪಂಚನೇ ತಲೆ ಕೆಳಗಾಗೋಯ್ತು ಅನ್ನೋ ಥರದಲ್ಲಿ ಆಡ್ತಾ ಇದ್ದಾರಲ್ಲ, ಏನಿದು ಕತೆ ನಿಮ್ಮದು ಅಂತ ಪಾರ್ಟಿಯಲ್ಲಿ? ಅದೇನೋ ನಮ್ಮ ಕಡೆ ಒಂದು ಗಾದೆ ಮಾತಿದೆ, ಉಗುರಲ್ಲಿ ಹೋಗೋದು ಗುಡ್ಡ ಮಾಡ್ಕೊಂಡು ಕೂತ್ರು ಅಂತ. ಮೇಡಮ್, ಇವಾಗ ನೀವು ಪೀಠಿಕೆ ಹಾಕಬೇಕಾದ್ರೆ ಹೇಳಿದ್ರಿ ಅಲ್ಪಸಂಖ್ಯಾತರ ಒಂದು ಟಿಕೆಟ್ ಅನ್ನುವಂಥ ವಿಚಾರ ನೀವು ಮಾತಾಡ್ತಾ ಇದ್ರಿ, ಮತ್ತೆ ಹಲವು ನಾಯಕರು ಮಾತನಾಡುವಂಥದ್ದು ನಾವು ಕೇಳಿದ್ದೀವಿ. ಮೊದಲನಿಗೆ ಈ ಒಂದು ಸೋಲ್ನ ಅಂತ ನೀವು ನಿಮ್ಮ ವಿಶ್ಲೇಷಣೆಗೆ ರೆಸ್ಪೆಕ್ಟ್ ಕೊಡುವಂಥದ್ದು. ಹಾಗೆ ನನ್ನ ಒಂದು ಮಾತಿಗೂ ತಾವು ಬೆಲೆ ಕೊಟ್ಟು 100ಕ್ಕೆ 100 ನಮ್ಮ ಪಕ್ಷ ದಾವಣಗೆರೆ ದಕ್ಷಿಣ ಮತ್ತೆ ಬಾಗಲಕೋಟೆನಲ್ಲಿ ಖಂಡಿತವಾಗ್ಲೂ 100ಕ್ಕೆ 100 ಗೆಲ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ, ಇವತ್ತು ಪಕ್ಷದಲ್ಲಿ ಕೆಲವೊಂದು ವಿಚಾರಗಳು ಗೆಲ್ತೀರಿ ಅನ್ನೋದಾದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಹೆಂಗ್ ಬಂತು? ಒಂದು ಪಕ್ಷ ಒಂದು ಜವಾಬ್ದಾರಿ ಕೊಟ್ಟು ಕಳಿಸಿದಾಗ ಆ ಪಕ್ಷದ ಪರವಾಗಿ ಪ್ರಚಾರ ಮಾಡುವಂಥದ್ದು ಪ್ರತಿಯೊಬ್ಬ ನಾಯಕನಾದಿಯಾಗಿ ಕಾರ್ಯಕರ್ತನ ತನಕ ಅದು ಆದ್ಯ ಕರ್ತವ್ಯ, ಆದ್ಯ ಜವಾಬ್ದಾರಿಯಾಗಿರ್ತದೆ. ನನ್ನನ್ನು ಕರೀಲಿಲ್ಲ, ಅವರು ಕರೆದಿದ್ರೆ ಹೋಗ್ತಾ, ಈಗ ನಾನು ದಾವಣಗೆರೆ ಹೋಗಿದ್ನಪ್ಪ, ನನಗೆ ಬೇರೆ ಜವಾಬ್ದಾರಿ ಕಾರ್ಯಕರ್ತರು ನೀವು ಕಾರ್ಯಕರ್ತರು ಆಲ್ವೇಸ್ ವಿ ಆರ್ ಕಾರ್ಯಕರ್ತರು. ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಐ ಆಮ್ ನಾಟ್ ಕ್ಲೈಮಿಂಗ್ ಎನಿಬಡೀಸ್ ನೇಮ್. ಸಾದಿಕ್ ಪೈಲ್ವಾನು ಅಲ್ಲಾ ಬಂದು ಕೆಳಗಿಳಿದು ನನಗೆ ಕೇಳಿದ್ರು ನಾನು ಟಿಕೆಟ್ ವಾಪಸ್ ತಗೊಳ್ಳಲ್ಲ ಅಂತ ಅಂದಿದ್ದವರು ಮನೆಗೆ DK ಶಿವಕುಮಾರ್, ಇವರು ಯಾರು ಸಿದ್ದರಾಮಯ್ಯನವರು, ಇಡೀ ಸಚಿವ ಸಂಪುಟದ ಎಲ್ಲ ಸದಸ್ಯರು ಎಲ್ಲರೂ ಹೋಗಿ ಅವ್ರನ್ನ ಎತ್ತಾಕೊಂಡ್ಬಂದು ಬೆಂಗಳೂರಲ್ಲಿ ಕೂರಿಸಿ ಮಾತಾಡಿ, ಪಕ್ಕದಲ್ಲಿ ಕೂರಿಸ್ಕೊಂಡು ಇದೇ ಲೈನಲ್ಲಿ ಮಾತಾಡಬೇಕು ಅಂತ ಅಷ್ಟವ್ರಿಗೆ ಬಣ್ಣ ಬಳಿಯಕ್ಕೆ ಬರ್ತೈತಿ. ಜಬ್ಬಾರ್ಗೆ ಹೋಗಿ ಮಾತಾಡ್ಸಕ್ ಬರಲ್ಲ ನಿಮ್ಗೆ? ಎನಿಬಡೀಸ್ ನೇಮ್. ಮತ್ತೆ ಇನ್ನೊಂದು, ಜಬ್ಬಾರ್ ಅವರು ಸ್ವಯಂಕೃತವಾಗಿ ರಾಜೀನಾಮೆ ಕೊಟ್ಟಿರೋದು. ಪಕ್ಷ ಏನಾದ್ರು ಈಗ ಉದಾಹರಣೆ ಇಬ್ರಾಹಿಂ ಅವರು ಇವ್ರ ಪಾರ್ಟಿನಲ್ಲಿ ಇದ್ರು, ಎಕ್ಸ್ಪೆಲ್ ಮಾಡಾಕಿದ್ರು, ಅದಕ್ಕೂ ಸ್ವಯಂವಾಗಿ ರಾಜೀನಾಮೆ ಕೊಡೋಕ್ಕೂ ಬಹಳ ವ್ಯತ್ಯಾಸ ಇದೆ. ನೀವು ಅಂದ್ರಲ್ಲ ಈಗ ಪ್ರಚಾರಕ್ಕೆ ಬರದೆ ಕೂತ್ಕೊಂಡ್ರು ನಂಗೆ ಕರೀಲಿಲ್ಲ ಅಂತ, ಮತ್ತೆ ಯಾರ ಬಗ್ಗೆ ಮಾತಾಡ್ತಿದ್ದೀರಿ? ನಾನು ಕ್ಲೈಮ್ ಮಾಡ್ತಾ ಇರೋದು ಕೆಲವೊಂದು ನಾಯಕರು ಮುಸಲ್ಮಾನ್ ಅವರೊಬ್ಬರೇ ಅಲ್ಲಲ್ಲ, ಇನ್ನ ಕೆಲವು ವಿಚಾರವನ್ನು ಮಾತಾಡಿದ್ದಾರೆ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ.
ಜಬ್ಬಾರ್ ಅವರೇ ಹೇಳಿದ್ದು ನನ್ ಕರೆದಿಲ್ಲ, ಅದಕ್ಕೆ ನಾ ಪ್ರಚಾರಕ್ಕೆ ಬಂದಿಲ್ಲ, ಕಾರ್ಯಕರ್ತರಂತ ಮೇಲೆ ಪ್ರಚಾರಕ್ಕೆ ಬರ್ಬೇಕಾಗಿತ್ತು, ನಾವೆಲ್ಲ ಹೋಗಿದ್ವಿ ಅಂತ ತಾವೇ ಹೇಳ್ತಾ ಇದ್ದೀರಿ. ಸೊ ಕರೆದಿಲ್ಲ ಅಂದ್ರೆ ಅವರೊಬ್ಬ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಅದೇ ರೀತಿ ಸಾದಿಕ್ ಪೈಲ್ವಾನ್ ಒಬ್ಬ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಸಾದಿಕ್ ಪೈಲ್ವಾನ್ ಅವ್ರಿಗೆ ಇಡೀ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವ ಸಂಪುಟ ಸದಸ್ಯರು, ಕಾರ್ಯಕರ್ತರು ಎಲ್ಲರೂ ಹೋಗಿ ಅವ್ರ ಕೈಕಾಲು ಹಿಡಿದು, ಅವ್ರ ಕೈಕಾಲು ಮುಗಿದು ಕರ್ಕೊಂಡು ಬಂದು ಪ್ರೆಸ್ ಮೀಟ್ ಮಾಡಿಸಿ ನಾನು ಗೌರವಯುತವಾಗಿ ನಾನು ನಿವೃತ್ತಿ ಹೊಂದುತ್ತಾ ಇದ್ದೇನೆ ಅಂತ ಹೇಳಿಸೋ ಮಟ್ಟ ಜೊತೆಗಿದ್ರಲ್ಲ, ಅದೇ ಕೆಲಸ ಜಬ್ಬಾರ್ ಜೊತೆಗೆ ಮಾಡ್ಬೇಕಾಗಿತ್ತು. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ ಯಾಕೆ? ನಿಮ್ ಸ್ಟ್ಯಾಂಡ್ ಅವರು ಜಬ್ಬಾರ್ ಸಾಹೇಬ್ರು ನಮ್ಮ ಪಕ್ಷದ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. 3ನೇ ಬಾರಿಗೆ ಪಕ್ಷ ಅವರಿಗೆ ಆ ಒಂದು ಸ್ಥಾನವನ್ನ ಕೊಟ್ಟಿದೆ. ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕಾಂಗ್ರೆಸ್ ಪಕ್ಷನೇ ಕೊಟ್ಟಿರೋದು. ಇವತ್ತು ಅವರು ನನ್ನ ಮನಸ್ಸಿಗೆ ನೋವಾಗಿದೆ ಅಂತೇಳಿ ಅವರೇ ರಾಜೀನಾಮೆ ಕೊಟ್ಟಿರೋದು. ಪಕ್ಷ ಅವರನ್ನು ಎಲ್ಲೂ ಉಚ್ಚಾಟನೆ ಮಾಡಿಲ್ಲ. ಇಲ್ಲ ಇಲ್ಲ, ಇದು ಬಹಳ ಆ ಕೆಲಸ ಆ ರೀತಿ ಆಗುವಂತ ಸನ್ನಿವೇಶಗಳು ಬರುವುದಿಲ್ಲ. ಅವ್ರು ನಮ್ಮ ಪಕ್ಷದ MLC ಇದ್ದಾರೆ ಮೇಡಮ್. ಒಂದ್ ನಿಮಿಷ ಮೇಡಮ್, ಇವಾಗ ಕೆಲವೊಂದು ಮುಸಲ್ಮಾನ್ ನಾಯಕರುಗಳ ಪ್ರೆಸ್ ಮೀಟ್ ಉಲ್ಲೇಖ ಮಾಡಿ ನಾನು ಹೇಳಿದ್ದು, ನಾನು ಯಾರನ್ನೂ ಗುರಿಯಾಗಿ ಹೇಳುವಂತವ್ರಲ್ಲ, ಎಲ್ಲರೂ ನಮ್ಮ ನಾಯಕರೇ. ಇವತ್ತು ನೀವು ಸಾದಿಕ್ ಪೈಲ್ವಾನ್ ಅವ್ರ ಬಗ್ಗೆ ಮಾತಾಡಿದ್ರಿ. ಅವರು ಹೋಗಿ ನಾಮಪತ್ರವನ್ನ ಹಾಕಿದ ಮೇಲೆ ನಮ್ಗೆ ಸಮಯ ಇರಲಿಲ್ಲ, ಯಾಕಂದ್ರೆ ಸೆಷನ್ ನಡೀತಾ ಇತ್ತು. ಅದಾಗಿ ಮೇಡಮ್, ಪಕ್ಷ ಈಗ ಸರ್ಕಾರನೂ ನಮಗೆ ಮುಖ್ಯ. ಸೆಷನ್ ನ ಮುಗಿಸಿ ಆಟೋಗೆ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಆಟೋ ಚಾಲಕರೆಲ್ಲ ಬೀದಿಗೆ ನಿಂತು ಪ್ರತಿಭಟನೆ ಮಾಡಿದ್ರು ಕೂಡ ದಾವಣಗೆರೆ ಎಲೆಕ್ಷನ್ ಇದೆ ಅಂತ ಒಬ್ಬ ನಾಯಕ ತಿರುಗಿ ನೋಡ್ಲಿಲ್ಲ. ನಿಮ್ಮ ಬದ್ಧತೆ ಅದು. ನೀವು ಸೆಷನ್ ಇದೆ ಅಂತ ನೀವು ಆ ಕಡೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದ್ರೆ ನಾವು ನಂಬೇಕಾ? ನಮ್ಮ ಆಹಾರ ಸಚಿವರು ಮಾನ್ಯ ಮುನಿಯಪ್ಪನವರು ಆ ಒಂದು ವಿಚಾರದಲ್ಲಿ, ಮೇಡಮ್ ನಾವು ಪೆಟ್ರೋಲಿಯಂ ಸಚಿವರಲ್ಲ, ನಾವು ವಿದೇಶಾಂಗ ಸಚಿವರಲ್ಲ, ನಾವು ರಕ್ಷಣಾ ಸಚಿವರಲ್ಲ, ನಾವು ದೇಶದ ಪ್ರಧಾನಿನೂ ಅಲ್ಲ. ಆ ಒಂದು ಕೆಲಸಗಳನ್ನ ಯಾರ್ಯಾರು ಮಾಡಬೇಕು ಆ ಜವಾಬ್ದಾರಿಗಳು ಆಹಾರ ಸಚಿವರಾಗಿ ಇಲ್ಲ ಆಹಾರ ಸಚಿವರಾಗಿ ನಮ್ಮಲ್ಲಿ ದೊರಕುವಂತ ಸಿಲಿಂಡರ್ಗಳನ್ನ ನಾವು ಕೊಟ್ಟಿದ್ದೀವಿ. ನಾವು ಪ್ರಹ್ಲಾದ್ ಜೋಶಿ ಅವ್ರ ತರ ಸಿಲಿಂಡರ್ ಕೊಡಿ ಅಂತ ಕೇಳಿಲ್ಲ. ನಮ್ ಪರಿಹಾರ ಏನಾದ್ರು ಒಂದಿಷ್ಟು ನಮ್ಗೆ ಉಸಿರಾಡೋದಕ್ಕೆ ಹೇಗೆ ನೀವು ಇದು ಶಕ್ತಿ ಯೋಜನೆ ಅಡಿಯಲ್ಲಿ, ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಕೊಡ್ತಾ ಇದ್ದೀರಲ್ಲ, ಆ ರೀತಿ ನಮ್ಗೆ ಗ್ಯಾಸ್ ಕೊಡಿ, ಇಲ್ದಿದ್ರೆ ಒಂದಿಷ್ಟು ಜೀವನ ಮಾಡಕ್ ಪರಿಹಾರ ಕೊಡಿ ಅಂತ ಕೇಳಿದ್ದವರು. ನಿಮ್ಮನ್ನ ಕೇಳಲಾರ್ದೆ ಮೋದಿ ಅವ್ರನ್ನ ಯೋಜನೆಗಳು ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಅವರೆಲ್ಲರಿಗೂ ಉಪಯೋಗಕ್ಕೆ ಬಂದಿದೆ. ನಾವು ಪ್ರಹ್ಲಾದ್ ಜೋಶಿ ಅವ್ರ ತರ ಗ್ಯಾಸ್ ಇಲ್ಲ ಅಂತಂದ್ರೆ ಪೆಟ್ರೋಲ್ ಹಾಕ್ಸಿ ಅಂತೇಳಿ, ಪೆಟ್ರೋಲ್ ಇಲ್ಲ ಅಂತಂದ್ರೆ ಹೋಗಿ ಎಂತದು ಸೌದೆ ಒಲೆಯಲ್ಲಿ ಅಂತೇಳಿ ಆ ಪರಿಹಾರದವ್ರು ನಾವಲ್ಲ. ಸರ್ಕಾರದಲ್ಲಿ ಎಷ್ಟಾಗ್ತದೆ ಅನ್ನೋದನ್ನ ಮುನಿಯಪ್ಪ ಸಾಹೇಬ್ರು ಮಾಡಿದ್ದಾರೆ. ಇವತ್ತು ದಾವಣಗೆರೆ ವಿಚಾರದಲ್ಲಿ ಅಲ್ಲ ರೀ, ನೀವು ಓಟ್ ಬೇಸ ಅಲ್ಪಸಂಖ್ಯಾತರು ಅವ್ರನ್ನೇ ಒಡೆದು ಚಿಂದಿ ಚಿತ್ರಾನ್ನ ಮಾಡ್ತಿದ್ದೀರಲ್ಲ ನೀವು. ಈ ಪ್ರಶ್ನೆ ಸಮುದಾಯಕ್ಕೆ ನಾವೇನು ಅನ್ಯಾಯ ಮಾಡಿದ್ವಿ? ಒಂದ್ ಕಡೆ SDPI, ಇನ್ನೊಂದ್ ಕಡೆ ಬಿಜೆಪಿ ಏನೇನ್ ಮಾಡಿದ್ದಾರೆ? ಅದು ನಾನು ಬಾಹ್ಯ ಶಕ್ತಿಗಳಲ್ಲ, ಆಂತರಿಕವಾಗಿ ಪಕ್ಷದ ಒಳಗಡೆ ಇವತ್ತು ಸ್ಟೇಟ್ಮೆಂಟ್ಸ್ ಗಳು ನೋಡಿ. ಪಕ್ಷದ ಒಳಗಡೆ ನಾವೇನ್ ಮಾಡಿದ್ದೀವಿ? ಇವತ್ತು AICC ಪೊಲಿಟಿಕಲ್ ಸೆಕ್ರೆಟರಿ ಮೇಡಮ್, ಒಂದ್ ನಿಮಿಷ, AICC ಪೊಲಿಟಿಕಲ್ ಸೆಕ್ರೆಟರಿ ರಾಜ್ಯಸಭಾ ಸದಸ್ಯ ಸೈಯದ್ ನಾಸೀರ್ ಹುಸೇನ್ ಅಲ್ಪಸಂಖ್ಯಾತರ ನಡುವೆ ತಂದಿಕ್ಕು ತಮಾಷೆ ನೋಡುವ ಪ್ಲೀಸ್ ಮಾಡ್ತಾ ಇದ್ರಿ ದರ್ಶನ್. ನೀವು SS ಮಲ್ಲಿಕಾರ್ಜುನ್ ಅವ್ರಿಗೋಸ್ಕರ, ನೀವು SS ಮಲ್ಲಿಕಾರ್ಜುನ್ ಅವರು ಕೋಪ ಮಾಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಇಡೀ ಅಲ್ಪಸಂಖ್ಯಾತ ಸಮುದಾಯವನ್ನೇ ಒಡೆದಾಳುವ ನೀತಿ ಅನುಸರಿಸ್ತಾ ಇದ್ದೀರಲ್ಲ. ಈ ಕ್ಲೈಮ್ ನ ಒಪ್ಪಲಿಕ್ಕೆ ರೆಡಿ ಇಲ್ಲ. ಯಾವ ರೀತಿ ಸ್ವತಃ ಮುಸಲ್ಮಾನ ಸಮುದಾಯ ಹೇಳ್ತಾ ಇರೋದಿಲ್ಲ. We stood with ಅಲ್ಪಸಂಖ್ಯಾತ. ಅವರು ಅಲ್ಪಸಂಖ್ಯಾತರು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ದೇಶಕ್ಕೆ ಹೋರಾಟ ಮಾಡಿದ್ದಾರೆ, ಸ್ವಾತಂತ್ರ್ಯ ನಂತರನೂ ಕಾಂಗ್ರೆಸ್ ಜೊತೆಗೆ ನಿಂತಿದ್ದಾರೆ. ಕಾಂಗ್ರೆಸ್ ಅವ್ರಿಗೆ ಯಾವತ್ತೂ ಅನ್ಯಾಯ ಮಾಡಿಲ್ಲ. ಇವತ್ತು ನಮ್ಮ ಪಕ್ಷದಲ್ಲಿ 10 ಜನ MLA ಇದ್ದಾರೆ. ಮುಖ್ಯಮಂತ್ರಿಯ ಮೇಲಿನ ಸ್ಥಾನ, ಸ್ಪೀಕರ್ ಸ್ಥಾನವನ್ನ ಇವತ್ತು ಕಾಂಗ್ರೆಸ್ ಪಕ್ಷ ಖಾದರ್ ಸಾಹೇಬ್ರಿಗೆ ಕೊಟ್ಟಿದೆ. ಜಮೀರ್ ಅಹಮದ್ ಖಾನ್ ಅವರಾಗಿರ್ಬೋದು, ರಹೀಂ ಖಾನ್ ಅವರಾಗಿರ್ಬೋದು, ಮಂತ್ರಿಗಳಿದ್ದಾರೆ. 4 ಜನ MLC, ಒಬ್ರು ರಾಜ್ಯಸಭಾ, 16 ಜನ ಬೋರ್ಡ್ ಚೇರ್ಮನ್ಗಳಾಗಿದ್ದಾರಲ್ಲ. ಏನ್ ಅನ್ಯಾಯ ಮಾಡಿದೀವಿ ಅಂತ ಹೇಳ್ತಾ ಇದ್ದೀರಿ?